ನಮಸ್ಕಾರ ಗೌಡ್ರ. ಈಗ ಫ್ಲಾಟ್ ಆಗಿ ಈ ತರ ಬಂದೈತ್ರಿ ಗೌಡ್ರ. ಇದಕ್ಕ ನೀವ ಹೇಳ್ರಿ, ಎಲ್ಲಾ ರೈತರ ಸ್ವಲ್ಪ ಕೆಲ್ಸಗೊಳ್ರಿ ಕೇಳ್ರಿ. ನೀವ ಹೇಳ್ರಿ ಇದಕ್ಕೆ ಏನೇನ್ ಯೂಸ್ ಮಾಡಿದ್ರಿ ಫಸ್ಟ್ ಹಿಡ್ಕೊಂಡ. ನಿನ್ನ ಕೊಟ್ಟದ್ ಕ್ಯಾನ ಗ್ರೌತ್ ಬೂಸ್ಟರ್ ಅನ್ನುವಂತ ಒಂದು ಕ್ಯಾನ್ ಫಸ್ಟ್ ಒಂದ್ ಕ್ಯಾನ್ ಕೊಟ್ರಿ. ಒಂದ್ ಕ್ಯಾನ ಅಲ್ಲಿಂದ ಒಂದ್ ಸ್ಟೆಪ್ ಬತ್ರಿ, ಒಂದು ಸ್ಟೆಪ್ ಬತ್ತು. ಆಮ್ಯಾಗ 13-40-13 ಒಂದ್ ಕ್ಯಾನ್ ಒಂದು ಕ್ಯಾನ ಒಂದ್ ಎರಡನೇ ಟೆಪ್ಪಿಗೆ ಅದ್ರ ಮೇಲೆ 2 ಸಲ ಕಡ್ಡಿನ ತಯಾರಾಯ್ತು. ಕಡ್ಡಿ ರೆಡಿ ಆಯ್ತ್ರಿ. ತಯಾರಾದ ಬಳಿಕ ಬಡ್ಡೆ ಗೊಬ್ಬರ ಹಾಕ್ಬೇಕತ್ತಿದ್ದೇವು ನಾವು. 40,000 ರೂಪಾಯಿ ಗೊಬ್ಬರ. ಮತ್ತ ಮೇಸ್ತ್ರಿ ಕೇಳೋಣ ಬ್ಯಾಡ ಅಂದ್ಬಿಟ್ರಿ ಮೇಸ್ತ್ರಿ. ಗೊಬ್ಬರ ಹಾಕಿಲ್ಲ. ನಮ್ದು ಫಲಾಟ್ ನಮ್ಗೆ 1 ನಂಬರ್ ಬಂದದಿ. ಐಂದ್ ಈಗ ಏನಂದ್ರೆ 0050 4 ಕ್ಯಾನ್ ಬಿಟ್ಟಿದೆವು. ಪವರ್ಫುಲ್ ಆಗಿ ಕಡ್ಡಿ ಬೆಳೆಸೊಳ್ಳಿ 0-34 ಬಿಡೋದ್ರಿಂದ ಹಿಂಗ್ ಕಡ್ಡಿ ಏನಿದ್ದಿತ್ತು ಇದೆಲ್ಲ ಹಚ್ಚಿಗಿತ್ತ. ಈಗ ಅದು ಬಿಟ್ಟು ಬಳಕ ಒಂದೇ ಟಪ್ಪೆ ಬಿಟ್ಟು ಇವತ್ತೇ ಒಂದು 2 ಕ್ಯಾನ್ ಬಿಟ್ಟಿದ. ಮೊದಲ 2 ಕ್ಯಾನ್ ಬಿಟ್ಟಿದ. ಇದು ಮೊದಲಿಂದ ಅದು ಇವತ್ತಿನ ರಿಸಲ್ಟ್ ಬಂದಿಲ್ಲ. ಇವತ್ತು ಮುಂಜಾನೆ ಬಿಟ್ಟಿದ. ಮೊದಲಿಂದ ಇಲ್ತಾನ ಬಿಲ್ ಅದ್ರಾಗ ಇಲ್ತಾನ ಬರ್ತಾವಿನ್ನ ನೂರ ಬೆಳೆಸೋಳದ್ ಬಿಡ್ತಾವ. ಬರಬರಿ. ಮತ್ರಿ ಗೌಡ್ರ ನಿಮಗ್ ಖರ್ಚು ಏನ್ ಅನ್ಸತ್ರಿ ಗೌಡ್ರ? ನಾ ಹೇಳೋದಕ್ಕ ಬಲ್ದಿ ಕಮ್ಮ. ನಮ್ ತಿಪ್ಪಿ ಗೊಬ್ಬರ ಇಲ್ಲ, ಸರ್ಕಾರಿ ಗೊಬ್ಬರ ಇಲ್ಲ, ಏನು ಹಾಕಿಲ್ಲ. ಮೊದಲೇ ವರ್ಷಿನ ಹಿಂದೆ ಏನೋ ವರ್ಷ ಆಯ್ತು ಕಾಯಿ ಚಾಟ್ನಿಗೆ ಬಂದ ಮೇಸ್ತ್ರಿ. ಅಲ್ಲಿಂದ ಚಾಲು ಆಗಿದೆ. ಒಟ್ಟು ತಿಪ್ಪಿ ಗೊಬ್ಬರ ಒಂದು ಬಿಟ್ಟು ಹಾಕಿಲ್ಲ. ಬರೀ ಗೌಡ್ರ ನಾ ನಿಮಗ್ ಹೇಳಿದ್ನಿ, ಈ 2 ಕ್ಯಾನ್ ಮ್ಯಾಗ ನಿಮಗ ಇಷ್ಟ ತರಿಸಿ ಕೊಡ್ತಂತ ಹೇಳಿದ್ರಿ. ಪ್ಲಾಟ್ ಹಿಂಗ್ ತಂದ್ ಕೊಡ್ತಂತ ಹೇಳಿದ್ರಿ. ನೀವು ಗೊಬ್ಬರ ಎಕ್ಸ್ಟ್ರಾ ಹಾಕ್ನ ತನಾತಿದ್ರಿ. ಹೌದು ಅನಾತಿರಲ್ರಿ. ನಿಮಗ ನಾ ಹೇಳಿದತ್ರ ನೀವು ಪ್ಲಾಟ್ ನ ತಂದನ ಹೆಂಗ್ರಿ? ಬಂದು ನಾವು ಗೊಬ್ಬರ ತಿಪ್ಪಿ ಸರ್ಕಾರಿ ಗೊಬ್ಬರ ಹೇಳಿ ಬಂದು ಕ್ಯಾನ್ಸಲ್ ಮಾಡಿದ್ವಿ. ಫೋನ್ ಹಚ್ಚ ನಿಮ್ಗ ಹೆಚ್ಚಳಿ ಅಲ್ಲಿ 40-42 ರೂಪಾಯಿ ಆತ ಹೇಳ್ದವ. ಹಾಕಂದ್ರ ಸರ್ ಹಾಕೋಣ ಇಂದ ಹೊಳ್ಳಿ ಬಂದು ನೀವು ಸುಮ್ಮರಿ ಕುಂಡ್ರು ಒಂದ್ಯಾರ ನೋಡಕತ್ರಿ ಅಂತ ನೀವು 1 ರೂಪಾಯಿ ನನಗೆ ಕ್ಯಾನಿಗೆ ಫರಕ್ ಆಗಿಬಿಡ್ತು. ಕಡನೆ ಫರಕ್ ಆಯ್ತು. ಫರಕ್ ಆದ್ರೆ ಅವ್ರಿಗೆ ಏನೇನು ಬಿಟ್ಟಿಲ್ಲ. ನಾವು ಒಟ್ಟು ಔಷಧನು ಕಡಿಮೆನೆ. 600 ಲೀಟರ್ದಾಗ ನಮ್ದು ಪೂರಾ ಫಡ ಆಗ್ತದ. ಈಗ ನಾವು ಹೊಡೆದದ್ದು 1300-1400 ಲೀಟರ್ ಹೊಡಿತೀವಿ. ಮೊದಲನೇ ಮೇಸ್ತ್ರಿ ಇರೋದಕ್ಕೆ ಗೌಡ್ರ. ಈಗ ನನ್ನ ನೀವು ಇಟ್ರಿ. ಈಗ ನಿಮ್ಗೆ ಏನ್ ಅನ್ಸತ್ರಿ ಗೌಡ್ರ? ನಾ ಮ್ಯಾಗ ಔಷಧ ಬರೀನಕ್ಕೂ ಯಾವ ತರ ಕಡಿಮೆ ಐತು? ನಂದೇನು ತುಟ್ಟಿ ಅನ್ಸುತ್ತೆ? ಮಕ್ಕಳು ಕಡಿಮೆ, ಬಹಳ ಚಾರಣೆ ಬಗ್ಗೆ ಖರ್ಚು ಬಂದ ನಮಗೂ. ಮಹಾರಾಷ್ಟ್ರ ಮೇಸ್ತ್ರಿ ಇಟ್ಟಿದ್ದೇವ. ಅದ್ರ ಚಾರಣೆಗಿಂತ ಕಡಿಮೆ. ಮಹಾರಾಷ್ಟ್ರ ಮೇಸ್ತ್ರಿಕಿಂತಾನು ಕಡಿಮೆ ಅನಿಸ್ತದೆ. ಚಾರಣೆ ಅನಿಸ್ತದೆ. ಆಮ್ಯಾಗ ಪ್ಲಾಟ್ ಒಳಗು ಎಲ್ಲಾರು ನೋಡಿದಂತ ರೈತರು ನಿಮ್ಗೆ ಏನ್ ಅಂತಾರ್ರಿ ಗೌಡ್ರ? ಪ್ಲಾಟ್ ರೈತರು ಎಲ್ಲ ನಾವು ನಮ್ದು ಚಲೋ ಅಂದ್ರೆ ನಡೆಯಲ್ಲ. ಬಂದ್ ಹೋದವ್ರು 1 ನಂಬರ್ ಕಡ್ಡಿ ಅಂತ ಹೇಳ್ತಾರ. ನಮ್ಮದೇ ನಾವು ಚಲೋ ಅದಂದ್ರೆ ನಡೆಯುವಲ್ಲ. ಅವ್ರಿಗೆ ನಾವು ಹೇಳಕ್ಕೆ ಗೊತ್ತಾಗಲ್ಲ. ಈ ಪಡೆದವ್ರೆಲ್ಲ ನಿಂತ್ ನೋಡಿದಾರ ಬಂದ 1 ನಂಬರ್ ಕಡ್ಡಿ ಅಂತ ಎಲ್ಲಾರು ಹೇಳಾರ. ಕಣ್ಣು ಬಹಳ ಬಿರ್ಸವ್ ಹೇಳ್ರಿ. ಕಣ್ಣು ನಿಮ್ ಕಣ್ಣ ಅಂತ ಹೇಳ್ಯಾರಿ ಹೊರಗಿನವ್ರು. ಪ್ಲಾಟ್ ಮಾತ್ರ ಬಾರಿ 1 ನಂಬರ್ ಅಂತ ಹೇಳ್ತಾರ. ನಾವ್ ಹೇಳುದು ಬೇಡ. ನಾವ್ ಹೇಳುದು ರೂಪಾಯಿ ಹೊರಗಿನವ್ರು. ಈ ಸುತ್ತ ಪಡೆದವ್ರೆಲ್ಲ ಬಂದ್ ನೋಡ್ಯಾರ. ಆಕ್ಚುಲಿ ಬಂದ್ ನೋಡಿದವ್ರು ಹೇಳಾರ ಮೇಸ್ತ್ರಿ ಯಾವ ಚಿಕ್ಕಲ್ಕೆ ಹಾರ ತಂದೇವ ಏನ್ ಬಿಟ್ರಿ ಅಂತ ಕೇಳಿದ್ರು. ಕ್ಯಾನಪಾನ ಅವನಿಗೆ ಗೊಬ್ಬರ ಬಿಟ್ಟದ. ನಾವು ಸರ್ಕಾರಿ ಗೊಬ್ಬರ ಅವ್ರಿಗೆ ಇದ್ದುದ್ದು ಅದು ಇದು ಹಾಕಿದ ಹೇಳಿಲ್ಲ. ಸರ್ಕಾರಿ ಇದ್ದುದ್ದು ರೈತರಿಗೆ ಎಂದು ಸುಳ್ಳು ಹೊಟ್ಟೆ ಹೇಳ್ಬಾರ್ದು. ನಾವ್ ಏನೋ ಎಲ್ಲ ಹಾಕಿಲ್ಲ ಅಂದ್ರೆ ತಪ್ಪ ಆಗ್ತದ. ಹೌದಾ? ನಾವ್ ಎಟ್ಟು ಹಾಕಿದ್ವಿ ಅಟ್ಟೆ ಹೇಳಿನ ಎಲ್ಲರಿಗೆ. ನೀವು SP ಕಂಪನಿದು ಗ್ರೋತ್ ಬೂಸ್ಟರ್ ಮತ್ತ 13-45 ಕೊಟ್ರಿ. ಆಮ್ಯಾಗ ಈಗ ಸೈಜರ್ಸ್ SP ಸೈಜರ್ ಅಂತ ಹೇಳಿ SP ಕಂಪನಿದ 0-52-34 ಬಿಟ್ರಿ. ಈಗ ಕಡ್ಡಿ ಒಂದೇ ಸ್ಟೆಪ್ ಬಿಟ್ಟಿದೆವು. ವೈಟ್ ಹಾಕೋತ ಕಡ್ಡಿ ದಿಪ್ಪ ಬಂದದ. ಈಗ ಬಿಟ್ಟು ಕ್ಯಾನ್ ತೋರ್ಸಂಗಿಲ್ಲ. ಅದು ಈ ಕ್ಯಾನಿಗೆ ಇಲ್ಲಿಗೆ ಬರ್ತದೆ. ನೀವು ಪರ್ಫೆಕ್ಟ್ಲಿ 1 ಕ್ಯಾನ್ ಬಿಟ್ರ ಪರ್ಫೆಕ್ಟ್ಲಿ ರಿಸಲ್ಟ್ ನೋಡಿದ್ರಿ. ನೋಡೇ ಬಿಟ್ಟಿದ. ಈ ಕ್ಯಾನ್ ರಿಸಲ್ಟ್ ಕೆಲಸ ಮಾಡದತ್ತೆ ಇಲ್ಲ 100% ನೋಡ್ರಿ. ನಾವು ಬರೋಬ್ಬರಿ ಯಾವ್ದು ಹೊಸ ಔಷಧ ಕೊಟ್ಟಿದಲ್ಲಿ ಅದು ಅಟ್ಟೆ ಬಿಟ್ಟಿದ್ವಿ. ನಾವು ಅದು ಅಟ್ಟೆ ಬಿಟ್ಟಿದ್ವಿ. ಈಗ ಒಬ್ಬೊಬ್ರು ಏನ್ ಮಾಡ್ತಾರ 12 ಔಷಧ ಎಲ್ಲ ಬಿಟ್ಟು ಅದು ಮಿಕ್ಸ್ ಮಾಡಿ ಬಿಡಂಗಿಲ್ಲ. ನಿಮಗ್ ಒಂದೊಂದು ಔಷಧ ಬಿಟ್ಟು 2 ದಿನದಾಗ ತೋರಿಸಿ ಬಿಡ್ತದ. ನನಗ್ ತೋರ್ಸ ನಾನು ಪಡೆದಾಗ ಇಲ್ಲಿ ನಿಮ್ಮ ಪ್ಲಾಟ್ನಾಗ SP ಕಂಪನಿ ಕ್ಯಾನ್ ಹಾಕ್ತಿದ್ದೇವ ನಾವು. ಏನಿಲ್ಲ ಹಂಗಿದ್ದ ಕ್ಯಾನ್ ಹಾಕಿ ಬಿಡ್ತಿದ್ದೇವೆ. ಕ್ಯಾನ್ ಹಾಕಿ ಬಿಡ್ತೇವೆ. ರಾಕ್ ಹೆಚ್ಚಾಗ ರಿಸಲ್ಟ್ ಬಂದಲ್ಲಿ ಬಿಡ್ತದ. ಪಡೆದ ಕಲರ್ ನೋಡಲ್ಲ ಹಂಗ ಗೊತ್ತಾಗ್ತದೆ. ರೋಗನು ಕಡಿಮೆ ಈ ವರ್ಷ. ಮಳೆಗಾಲದಾಗಾದ್ರೂ ಎಲ್ಲಾ ಕಡೆ ಎಣ್ಣೆ ಹೊಡೆದ ಹೊಡಿತಾರೆ ಇವ್ರು. ಇಲ್ಲಿ ಬಾಜು ಪಡೆದವ್ರು. ನಾವು ಮಾನ್ಯ ಇದು ಹೊಡೆದ ನೋಡು ಕುಮಾನೆಲ್ಲ ಮತ್ತು ಡಿಲಿಕ್ಟ 2 ದಿವಸ ಆಯ್ತು ಹೊಡೆದು. 8 ದಿನ ಆಯ್ತು ಹೊಡೆದಿಲ್ಲ ಒಟ್ಟು ಔಷಧಿನ. ಈಗ 8 ದಿನ ಆಯ್ತು ಅದು SP ಅಗ್ರೋಟೆಕ್ ಆರ್ಗ್ಯಾನಿಕ್ ಇರೋದ್ರಿಂದ ಸ್ವಲ್ಪ ರೋಗನು ಕಡಿಮೆ ಗೌಡ್ರ. ಪ್ಲಾಟ್ ಬಾಳ ಹೆಲ್ದಿ ಬರುತ್ತೆ. ಎಲಿ ಅಡ್ಡಾಗಲ್ಲ, ಕರ್ದ ಮತ್ ಬಹಳ ಸುಪ್ರಿಯರ್ ಬರತ್ರಿ ಪ್ಲಾಟ್. ನಿಕ್ಕ ಖಾರ ಮಾಡುದು ಬೇರೆ. ಖಾರ ಮಾಡಕ್ ಬಾಳ ಜಲ್ದಿ ಮಾಡಕ್ ಬರ್ತದ. ಈ ಕಲರ್ ಇದಲ್ಲ ಮೀಡಿಯಂ ಸೈಜ್ ಕಲರ್. ಇದು 1 ನಂಬರ್ ತರ ಎಲ್ಲಾರು. ಯಾವ್ದಾರ ಒಂದು ಸರ್ಕಾರಿ ಗೊಬ್ಬರ ಕರ್ಸಿನ ಕರ್ಗ ಆಗಿಬಿಡುತ್ತೆ 2 ದಿನ ಮತ್ ಬೀಳ್ತು. ಕಂಟಿನ್ಯೂ ಪ್ಲಾಟ್ ಕರ್ಗ ಉಳದತ್ತಿಲ್ರಿ ನಿಮ್ಗೆ? ಕಂಟಿನ್ಯೂ ಯಾವಾಗೂನು ಡೌನ್ ಹಿಂಗ ಏನೂ ಇಲ್ಲ. ಕಂಟಿನ್ಯೂ ಒಂದೇ ತರ ಕರಾಗ ಐತ್ರಿ. ಮಹಾರಾಷ್ಟ್ರ ಮೇಸ್ತ್ರಿ ಇದ್ದಾಗ 2 ಸಾಲ ಹೋಗಿದ್ದು ನಾವು 10 ಔಷಧ ಹೊಡೆದು.
1600 ಲೀಟರ್ ಔಷಧ ಹೊಡೆದು 2 ಸಾಲೆ ಟಾರ್ಚಿಂಗ್ ಆಗಿ ಹೋಗ್ಬಿಟ್ಟು ಹಾ ರೀ ಗೌಡ್ರ ಏನಾಗ್ಯದ ಹಿಂಗ್ಯಾಕ ಕೇಳ ಎಲ್ಲಿ ಮೇಲೆ ನೀರು ಇರ್ತಾವ ಹೊಡೆದಿರ್ತಾವ ಈ ಕಡೆ ಕೈಲತ್ ಕೇಳನ ಹಾ ರೀ ಇಲ್ಲಿ ಯಾಕಾಗಿಲ್ಲ ಬರೋಬ್ರಿ ಗೌಡ್ರ ನಾ ಮೆಸ್ತ್ರಿತನಕ ಮಾಡೋದಕ್ಕೆ ನಿಮಗೆ ಎಷ್ಟು ಸಂತೃಪ್ತಿ ಐತಿ, ಖುಷಿ ಐತ್ರಿ ನಮ್ಮ ಫಲ ಎಲ್ಲಾ ರೈತರಿಗೆ ಏನ್ ಹೇಳ್ತೀರಿ ಗೌಡ್ರ ನೀವು ಈ ಮೆಸ್ತ್ರಿನ ಇಡೋದ್ರ ಬಗ್ಗೆ? ಇಡಬೇಕೇನ್ ಅಡ್ಡಿ ಇಲ್ಲ, ಇಡಬೇಕು, ನಮಗೂ ಗೊತ್ತಾಗಬೇಕು, ಹಾ. ಮೇಸ್ತ್ರಿಗೆ ಇಡಬೇಕು, ಹಲ್ಲನವ್ರಿಗೂ ಗೊತ್ತಾಗಬೇಕು. ಹಾ. ಕ್ಯಾನ್ ಬಿಟ್ಟು ಅವ್ನ ಔಷಧ ಬಿಟ್ಟು ನೋಡ್ಬೇಕು, ಅದು ರಿಸಲ್ಟ್ ಆಗ್ತಿಲ್ಲ. ನನಗೆ ರಿಸಲ್ಟ್ ತೋರ್ಸೋದೀಗ ಹಾ ರೀ ಗೌಡ್ರ ಅವ್ರೊಂದ್ ಹೇಳಿದ್ರು ಇವ್ರೊಂದ್ ಹೇಳಿದ್ರು ಮಾಡ್ಕೊಂಡು ತೂತ್ ರೂಪಾಯಿಗಿಲ್ಲ. ಹಾ ರೀ ಗೌಡ್ರ ಈಗ ನಿನ್ನ ಕ್ಯಾನ್ಗಳು ಬಿಟ್ಟು ನೋಡ್ಬೇಕು, ಯಾಕ್ರಿ ಬಿಟ್ಟು ನೋಡ್ಲಾರ್ದ ಗೊತ್ತಾಗಲ್ಲ ನಮಗ. ಹಾ. ಬಿಟ್ಟು ನೋಡಿದ್ರೆ 3 ದಿನದಾಗ ರಿಸಲ್ಟ್ ಬರ್ತದ. ಕ್ಯಾನಿಗೆ 3 ದಿನ ಚೇಂಜ್ ಆಗ್ತದ, ಬರೇ 3 ದಿನ ಮೂರಿಂದ ಪ್ಲಾಟೇ ಚೇಂಜ್ ರೀ ಚೇಂಜ್ ಆಗ್ಬಿಡ್ತದೆ. ತಪ್ಪಲು ಚೇಂಜ್ ಆಗುತ್ತೆ, ಕಡ್ಡಿನ ಚೇಂಜ್ ಆಗುತ್ತೆ. ನೋಡೋರಿಗೆ ಹಾ. ನಮಗ್ ಕಾಣ್ತಿಲ್ಲ ಏನ್ ಮಾಡೋದಿಲ್ಲ. ಯಾಕ್ರಿ ಹಾ. ನಮಗೆ ಚೇಂಜ್ ಹಾಕೋತೆ ಬಂದ ನಾ ಇವ್ನ ಔಷಧ ಭಾಳ ಫರಾಕ್ ಮಾಡಿದ್ ಬಿಟ್ಬಿಟ್ಟು. ಹಾ ರೀ ಗೌಡ್ರ ಅಲ್ಲಾನವ್ರು ಇವ್ರಕಿಂತ ಶಾಣೆ ಇರ್ಬೇಕಾಗ್ತದ. ಅಂದ್ರೆ ಔಷಧ ಗೊತ್ತಾಗಲ್ಲ, ಯಾವ್ದು ರಿಸಲ್ಟ್ ಬರ್ತದನು ಗೊತ್ತಾಗ್ಬೇಕು ನಮ್ಗೆ. ಎಲ್ಲ ಸುಮ್ ಬಿಟ್ಟು ಮನ್ಕೊಂಡ್ರೆ ಹೆಂಗೆ ನಡೀತದ? ನನಗರೆ ಒಂದು ಕ್ಯಾನ್ ಬಿಟ್ಟು ಇವ್ನ ಔಷಧ ನಾ ಸಾಲ ಹಿಡಿದು ನೋಡ್ತೀನಿ. ಮುಂದೆ ಹೇಳ್ತೇನೆ ನಿಮ್ಗೆ, ಸುಳ್ಳು ಹೇಳ್ತೀನಿ ಹೇಳಲ್ಲ. ಔಷಧ ಬಿಟ್ಟು ಅಂದ್ರೆ 3ನೇ ದಿವಸ ಇಟ್ಟು ಸಾಲ ಹಿಡಿದು ನೋಡ್ತೀನಿ ಹಾ ರೀ ಗೌಡ್ರ ಮುಂಜಾನೆ. ಹಾ. ಫರಕ್ ಆಗಿರ್ತದೆ. ಇದು ನೋಡಲ್ಲ, ಇಲ್ಲಿ ಮೊದಲು ಏನೋ ಇದ್ದಿತ್ತಿಲ್ಲ ಇದು. ಹಾ. ನೋಡು, ಹಾ ರೀ ಇದು ಪೂರಾ ಇದು ಹಸಿರಿತ್ತಿದು. ಹಾ ರೀ ಗೌಡ್ರ ನಿಂದು ಇದು ಒಂದನೇ 0.72 ಕ್ಯಾನ್ ಬಿಟ್ಟು ಬಳಕ ಬಿಡುದು 4 ದಿನ ಮುಂದಕ್ಕೆ ಬತ್ತು. ನಾನು ಕೊತ್ತಂಬರಿ ಕಾಲಾಗ ಇದು ಹಾ. ಬಿಟ್ಟು ಬಳಕ 2-3 ದಿನಕ್ಕೆ ಬಿಡಬೇಕಾಗಿತ್ತಾ? ಹಾ ರೀ ನೀವು ಇವತ್ತು ಮುಂಜಾನೆ ಬಿಟ್ಟು ಮುಂದಕ್ಕೆ ಬತ್ತು ಹಾ 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 ಕೊತ್ತಂಬರಿ ಹಾಲಾರ ಬಟ್ಟಾಕ. ಹಾ ರೀ ಇದು ನೋಡಿ ಏನೂ ಇದ್ದಿತ್ತಲ್ಲ. ಈ ಕಡ್ಡಿ ನಮ್ಮನಿದ್ದು ನಮ್ಮ ಮೊದಲ ಹಾ ರೀ ಗೌಡ್ರ ಬಟ್ಟೆ ಹಿಡಿದು ಹಾ ರೀ ಒಂದು ಕ್ಯಾನಿಗೆ ಇಲ್ಲಿಗೆ ಬಂದದ. ಈಗ ಹಾ ರೀ ಈ ಕ್ಯಾನಿಗೆ ಇಲ್ಲಿಗೆ ಬರ್ತದ, ಮುಗಿತಲ್ಲ. ಹಾ ರೀ ಮುಂದೆ 00 ಪೊಟ್ಯಾಸಿಯಂ ಸೋನಾಟ 0050 ಕೆಲಸ ಆಯ್ತು, ಮುಗಿಸಿ ಕಡ್ಡಿ ಕಂಪ್ಲೀಟ್. ಕೆಲಸ ಆಯ್ತು. ಹಾ. ಹಿಂಗ ಪಡಾನ್ ಏಕ್ ನಂಬರ್ ಅದ. ಮೇಸ್ತ್ರಿಗೆ ಇಡ್ಲಕ್ಕೆ ಏನ್ ತಪ್ಪಿಲ್ಲ. ಹಾ ರೀ ನೀವು ತೋಟದವ್ರು ಚೌಕಾಸಿ ಮಾಡ್ರಿ, ಬಂದ ನಮ್ಮ ಪಡ ನೋಡ್ರಿ ಹಾ ರೀ ಗೌಡ್ರ ಇದ್ರೊಳಕ್. ಇದು ಡಾಕ್ಟರ್ ಡಾಕ್ಟರ್ ಬಿರಾದರ್ ಡಾಕ್ಟರ್ ಸರ್ ಪ್ಲಾಟ್. ಇದು PS ಬರದಾರ VS ಬಿರಾದರ್ ಸರ್ ಪ್ಲಾಟ್. ಡಾಕ್ಟರ್ ಅದಾರ ಅವರು. ಬರ್ರಿ ಮೇಸ್ತ್ರಿ ಕೂಡ ಬಂದು ನೋಡ್ರಿ. ನಾವ್ ಹೇಳೋದಕ್ಕಿಂತಲೂ ನೋಡಿದ್ರು ಮನುಷ್ಯ ಯಾವಾಗಲೂ ಬರೀ ಒಬ್ರು ಮಾತು ಕೇಳ್ಬಾರ್ದು, ಬಂದು ನೋಡಿದ್ರು ಗೊತ್ತಾಗ್ತದ. ದ್ರಾಕ್ಷಿ ಅವರು ಶಾಣೆ ಇರ್ತಾರ. ನೋಡಿ ಕಡ್ಡಿ ಇದು ಎಲ್ಲ ಗೌಡ್ರ ಗೊತ್ತಾಗ್ತದೆ. ನೀವು ಇಷ್ಟು ವರ್ಷ ಆತ್ ಬೆಳೆಯತ್ರಿ ಈ ತರ ಪ್ಲಾಟ್ ಹೆಂಗ್ರಿ? ಇವಾಗ ನೋಡಿ ಒಮ್ಮೆ ಬಂದಿಲ್ಲ ಕಡ್ಡಿ ನಮ್ಮ ಈ ಸಲ. ಒಮ್ಮೆ 4 ವರ್ಷ ಆಯ್ತು, 4ನೇ ಬೆಳೆ ಬರ್ಲಾಯ್ತು. ಒಂದ್ ಸಲ ನಮ್ಮನ್ನ ಕಡ್ಡಿ ಆಗಿಲ್ಲ. ನಮ್ಮ ಹಾ ರೀ ಗೌಡ್ರ 1-2 ತಾಸು ಹಿಡಿತಿತ್ತು ಮಹಾರಾಷ್ಟ್ರದ ಔಷಧ ಬಿಡ್ಲಿಕ್ಕೆ. 4300 ಇತ್ತು ಹಳ್ಯಾಗ. ಇದು SOP ಹಾ. 4300 20 ಚೀಲ ಎಸಪ್ ಬಿಟ್ಟಿದ್ದೀವಿ. 20 ಚೀಲ ಎಸಪ್ 20 ಚೀಲ ಸುಳ್ಳಲ್ಲಿ ಈ ಸದ್ಯ ಅಂಗಡಿಯಾಗ ಆದ ಕೊಬ್ಬನ ಅಂಗಡಿಯಾಗ ಇಳಿಸ್ತಾವ ನಮ್ಗೆ. ಹಾ ರೀ 20 ಚೀಲ ಎಸಪ್. ಹಾ ರೀ ಗೌಡ್ರ ಮತ್ತೆ ಗೌಡ್ರ ಈಗ 3 ತಾಸು ಔಷಧ ಬಿಡುದು ಆಯ್ತಿತ್ತು ನನಗೆ. ಹೊಟ್ಟೆ ಒಂದ್ರದ ಒಂದು ಕಲಸಿದ್ರು ಹೋಗ್ತಿದ್ರ, ಬಿಡುದೇ ಬಿಡುದು. ಗೌಡ್ರ ನಂದು ಎಷ್ಟು ಪ್ರಮಾಣ ರೀ ಕಡಿಮೆ ಅನ್ಸತಿ ರೈತರಿಗೆ? ಎಷ್ಟು ಒಂದು ಉಳಿತಾಯ ಚಾರಣೆ ಆಕ್ಕೈತಿ? ನಮ್ಮದಂತೂ ಈ ವರ್ಷ ನೀವು ಈ ಖರ್ಚಕ್ಕೆ ಭಾಳ ಕಮ್ಮಿ ಆಗಿದೆ ಈಗ ಈ ವರ್ಷ. ಹಾ ರೀ ಗೌಡ್ರ ಮಳಿ ಇಲ್ಲಾರ ಟೈಮದಾಗುನು ಹೋದ ವರ್ಷ ಆದ್ರೂ ಕಸ ಕೊಟ್ಟ ಒಂದು ಖರ್ಚು ಬಕ್ಕಳೆ ಇತ್ತು. ಹಾ ರೀ ಈ ವರ್ಷ ಅಗ್ದಿ ಕಮ್ಮಿ ಆಗಿದೆ ನಮ್ ಖರ್ಚು. ಕ್ಯಾನಿಂದ ಅಟ್ಟೆ ಖರ್ಚಲ್ಲ ಈಗ. ಹಾ ರೀ ಈಗ ನಮ್ಗೆ ವಾನ್ ತೆಗೆಯೋದು, ಕತ್ತರಿಸೋದು ನಾವೇನ್ ಇವಂತ್ರು ಯಥಾ ಮಾಡ್ಬೇಕು, ಪ್ರಕಾರ ಇರೋದು. ಯಥಾ ಪ್ರಕಾರ ಇರುವುದೇ. ಮತ್ತೆ ಮ್ಯಾಗ ಔಷಧ ರೀ ಗೌಡ್ರ, ಮ್ಯಾಗ ಹೊಡಿಯುವಂತ ಔಷಧ ಭಾಳ ಔಷಧ ಎಷ್ಟು ಕಡಿಮೆ, ಖರ್ಚು? ಭಾಳ ಕಡಿಮೆ. ಹಾ, ಎಷ್ಟು ದಿನಕ್ಕೆ ಒಂದೇ ಔಷಧ ಹೊಡಿದೀವಿ ನಾವು. ಇದು ಅದು ಯಾವುದು ಡೆಲಿಗೇಟ ಎಲ್ಲ ಇವನಿನ ಸಾದಾ ಔಷಧ ಎಲ್ಲ ಎಲ್ಲಾ ಸಾದಾ ಎಲ್ಲಾ ಔಷಧ ಸಾದಾ ಕಡಿಮೆ ಖರ್ಚಿನ್ಯಾಗ. ಇಟ್ಟು ಮಳೆ ಏಕಾಟ್ ಮಳೆ ಹತ್ತಿತ್ತಲ್ಲ, ನಂದು 4-5 ದಿನ ಮುಂದಕ್ಕೆ ಬಂತು ಔಷಧ ಕೊತ್ತಂಬರಿ ಹೊಡೆಯೋಲ್ಲ ಅಲ್ಲ ಬಿಟ್ಟಾಕ. ಹಾ ರೀ ಗೌಡ್ರ ನೀನ್ ಮೊನ್ನೆ ಹೊಡೆದಿವಿ ನೋಡುದು. ಬರೋಬರ್. ಮತ್ತೆ ಎಲ್ಲಿ ಒಂದು ಡಾಗ್ ಬಿದ್ದಿಲ್ಲ, ಏನ್ ನೋಡ್ರಲ್ಲ ನಿಮಗೂ ಗೊತ್ತಾಯ್ತು. ಎಲ್ಲಿ ಕೀಡಿ ಆತಾವತ್ ಮಾಡಿದ್ವಿ, ಏನೂ ಆಗಿಲ್ಲ. ತಳ ಎಲ್ಲಾ ರೈತರಿಗೆ ಹೇಳೋದೇನಂದ್ರ, ಎಲ್ಲಾ ರೈತರು ಯಾವುದೇ ಬೇಕಾದ ರೈತರಲ್ಲಿ ನಿಮಗೆ ಏನ್ರೆ ಪ್ರಾಬ್ಲಮ್ ಅನಿಸ್ತಿತ್ತು, ಏನ್ರೆ ಒಂದ್ ಸ್ವಲ್ಪ ಡೌಟ್ ಇತ್ತಪ್ಪ ಅಂದ್ರ ಫೋನ್ ಹಚ್ಚ್ರಿ, ಮಾಹಿತಿ ಪಡ್ಕೋರಿ. ಕನ್ಸಲ್ಟೆಂಟ್ ಬೇಕಂದ್ರ ಕಾಂಟ್ಯಾಕ್ಟ್ ಮಾಡ್ರಿ. ರೈತರಿಗೆ ಹೇಳ್ಬೇಕು, ಅದೇನ್ ತಪ್ಪಿಲ್ಲ. ಖರ್ಚು ಕಮ್ಮಿ ಆಗೋದೇ ನೋಡ್ಬೇಕಾತ ನಾವು. ಕಡಿಮೆ ಖರ್ಚು ಒಳಗ ಪ್ಲಾಟ್ ತೆಗೆದು ಕೊಡ್ತೀನಿ. ಯಾವುದೇ ಬೇಕಾದ ರೋಗ ಇರಲಿ, ಏನ್ ಬೇಕಾದಾಗಲಿ ಪ್ಲಾಟ್ ಒಳಗ 100% 12 ತಾಸನೇ ನಿಂದಿರ್ಸ್ತೀನಿ. ಒಂದೇದ್ದು ಫೋನ್ ಹಚ್ಚಿದ್ರು ಬಂದ್ ಬಿಡ್ತಾನ, ಅದು ಮೇನ್ ಅದ ಭಾಳ. ಈಗ ನಾವು ಫೋನ್ ಹಚ್ಚಿ ಅಲ್ಲೇ ಕೂತ್ ಯಾವ್ದು ಹೇಳಲ್ಲವ, ಆನ್ ದಿ ಸ್ಪಾಟ್ ಬಂದೇ ಬಿಡ್ತಾನೆ. ಅದು ಮೇನ್ ಭಾಳ ಅದ, ಎಲ್ಲಕ್ಕಿಂತಲೂ ಮೇನ್ ಅದು. ಈಗ ಅಲ್ಲಿ ಅದು ಹೊಡ್ರಿ ಇದು ಹೊಡ್ರಿ ಅನ್ನೋ ಅಂದಾಜು ಬರೋದಾಗ 2-3 ಔಷಧ ಆತಾವ ಅವು. ಅದು ಕಮ್ಮಲ್ಲಿ ಇದಕ್ಕೆ ಬಂದು ನೋಡಿದ್ರು ಗೊತ್ತಾಗ್ತದೆ, ಬಂದೇ ಬಿಡ್ತಾನ ಬೆಳೆಕ. ನೋಡ್ರಿ ಬಂದು ನೋಡ್ರಿ, ನಮ್ಮ ಪಡಗಳು ಯಾರು ಬೇಕಾದ್ರು ನೋಡ್ಲಿ, ಅದೇನು ಇದು ಇಲ್ಲ. ಅವ್ರಿಗೆ ನಂಬಿಕೆ ಶಾಣೆ ಇರ್ತಾರೆ ಅವರು. ನಮ್ಮಂತೂ ಕಡ್ಡಿ ಇಲ್ಲಿ ಸುತ್ತಗಟ್ಟು ಮಂದಿ ಎಲ್ಲ ಈ ಹೇಳೋದಕ್ಕೆ ಏಕ ನಂಬರ್ ಕಡ್ಡಿ ಚಲೋ ಬಂದವ ತಲ್ಲಕತ್ತಾರ ಎಲ್ಲರೂ ಬಂದು ನೋಡೋದು. ನಮಗೂ ಖುಷಿ ಐತಿ. ಮತ್ತು ರೈತರಿಗೂ ಸಹ ನಾವು ಮಾಡುವಂಥ ಅವ್ರ ಸೇವೆ ಸಿಕ್ಕೈತಿ. ನಮಗೂ ಚಲೋ ಕಡ್ಡಿ ಚಲೋ ಐತಿ. ಇನ್ನೂ ಅವರಿಗೆ ಚಲೋ ಆತು. ನಿನ್ನ ಒಂದು ಇದು ಹೇಳಿ ಅದನ್ನ ಅವ್ರಿಗೆ ನಾ 1 ಎಕರೆಗೆ 22 ರಿಂದ 24 ಟನ್ ಹಸಿಕಾಯಿ ತೆಗೆದು ಕೊಡ್ತೇನೆ. ನಾರ್ಮಲ್ ಗ್ರೇಡ್ ಇಷ್ಟೇ ಸಾಕು. ಜಾಸ್ತಿ ಅತಿನೂ ಹೆಚ್ಚು ಹೋಗ್ಬೇಡ್ರಿ, ಅತಿ ಕೆಳಗೂ ಬೇಡ. ಚಲೋ ಒಳ್ಳೆ ಗುಣಮಟ್ಟದ ಫಸ್ಟ್ ಕ್ಲಾಸ್ ಕ್ವಾಲಿಟಿ ಅಂತ ತೆಗೆದು ಕೊಡ್ತೇನೆ ಅಂತ ಹೇಳಿನ್ರಿ. ನಮಸ್ಕಾರ. ನೀವು ನಮ್ಮ ಮೇಸ್ತ್ರಿ ಚಲೋ ಸಿಕ್ಕಂತ ನಮ್ಮ ಮನಸ್ಸಿಗೆ ಇಲ್ಲತ್ತ. ನೀವಾದ್ರೂ ರೈತರಿಗೆ ಎಲ್ಲರಿಗೂ ಹೇಳ್ತದೆ, ದಯಮಾಡಿ ನೀವು ಅವರು ಇವರು ನೋಡಿ ನಿಮ್ಗೆ ಕನ್ಫರ್ಮ್ ಆದ್ರೆ ಮೇಸ್ತ್ರಿಗೆ ಭೇಟಿಯಾಗಿ ನೋಡ್ರಿ. ನಮಸ್ಕಾರ.